ನಮಸ್ಕಾರ ಬಂಧುಗಳೇ. ನಾವು ಕೆಲವರ ಹಸ್ತಗಳನ್ನು ತುಂಬ ಲಕ್ಕಿ ಹಸ್ತ ಅಂದರೆ ಅದೃಷ್ಟವಂತರ ಹಸ್ತ ಅಂತ ಹೇಳ್ತೀವಿ. ಹಾಗಾದರೆ ಅದೃಷ್ಟವಂತರ ಹಸ್ತ ಹೇಗಿರುತ್ತದೆ ಎಂಬುದರ ಬಗ್ಗೆ ನಿಮಗೂ ತಿಳಿದುಕೊಳ್ಳಲು ಆಸಕ್ತಿ ಇರುತ್ತದೆ. ಅಂದರೆ ಅಂಥ ಹಸ್ತ ಇದ್ದವರು ಹಣ ಮಾಡ್ತಾರೆ, ಜೀವನದಲ್ಲಿ ಬಯಸಿದ್ದೆಲ್ಲವನ್ನು ಪಡೆಯುತ್ತಾರೆ, ಅವರ ಜೀವನ ಸುಖವಾಗಿರುತ್ತದೆ. ಅದಕ್ಕೆ ಮೊದಲು ನಾವು ಹೇಳ್ತೀವಲ್ಲ, ಪರ್ವಗಳು ನೋಡಬೇಕು, ಪರ್ವಗಳ ಯಾವ ರೀತಿ ಇದೆ ಎಂಬುದನ್ನು ನೋಡಬೇಕು. ಪರ್ವಗಳಲ್ಲಿ ಅದೃಷ್ಟ ಇರುತ್ತದೆ. ಅದೇ ರೀತಿ ರೇಖೆಗಳು ಇರುತ್ತೆ, ರೇಖೆಗಳಲ್ಲಿ ವ್ಯತ್ಯಾಸಗಳಿರುತ್ತದೆ, ಅಲ್ಲಿರುವಂಥ ಚಿಹ್ನೆಗಳಲ್ಲಿ ವ್ಯತ್ಯಾಸ ಇರುತ್ತದೆ. ಇದನ್ನೆಲ್ಲವನ್ನೂ ಪರಿಶೀಲಿಸಿದಾಗ ನಮಗೆ ಯಾರ್ದು ಹೆಚ್ಚು ಅದೃಷ್ಟವಂತರೋ, ಯಾರ ಹಸ್ತ ಅದೃಷ್ಟವಂತರ ಹಸ್ತ ಎಂಬುದು ಗೊತ್ತಾಗುತ್ತೆ. ಆದರೆ ಇವತ್ತು ನಾವು ಅಂತಹ ಕೆಲವು ಅದೃಷ್ಟವಂತರ ಹಸ್ತಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಂಥ ಅದೃಷ್ಟವಂತರ ಹಸ್ತ ಯಾರಿಗಿದೆಯೋ ಅವರು ಹಣ, ಆಸ್ತಿ, ಖ್ಯಾತಿ ಎಲ್ಲವನ್ನೂ ಪಡೆಯುತ್ತಾರೆ. ಅಂತಹ ಹಸ್ತ ಯಾವುದು? ಆ ಹಸ್ತದಲ್ಲಿರುವಂಥ ವಿಶೇಷತೆ ಏನು? ಅದನ್ನು ಯಾಕೆ ನಾವು ಲಕ್ಕಿ ಫಾರ್ಮ್ ಅಂತ ಹೇಳ್ತೀವಿ? ಅಂದರೆ ವೆರಿ ಲಕ್ಕಿ ಫಾರ್ಮ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ಅದರಲ್ಲಿರುವಂತಹ ಕೆಲವು ಚಿಹ್ನೆಗಳು, ಕೆಲವು ರೇಖೆಗಳು ಬೇರೆ ಬೇರೆ ರೀತಿಯಲ್ಲಿರುವುದರಿಂದ ಆ ರೇಖೆಗಳು ಅವರಿಗೆ ಅದೃಷ್ಟವನ್ನು ತಂದುಕೊಡುತ್ತದೆ ಎಂಬ ಒಂದು ಸೂಚನೆ ಇಂಥ ಹಸ್ತಗಳಲ್ಲಿ ಕಂಡುಬರುತ್ತೆ. ಹಾಗಾದರೆ ಅಂತಹ ಹಸ್ತ ಯಾವ ಯಾವ ಸೂಚನೆಗಳನ್ನು ಹೊಂದಿರುತ್ತದೆ, ಯಾವ ಯಾವ ಚಿಹ್ನೆಗಳನ್ನು ಹೊಂದಿರುತ್ತದೆ, ಯಾವ ಯಾವ ಒಂದು ಪರ್ವಗಳು ಹೇಗಿರುತ್ತದೆ ಎಂಬುದನ್ನೆಲ್ಲವನ್ನೂ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಲಕ್ಕಿ ಫಾರ್ಮ್ ಅಂದರೆ ಏನು ಅಂದರೆ, ಆ ಚಿಹ್ನೆಗಳು ಇರುವಂತಹ ಹಸ್ತದವರು ಹಣವನ್ನು ಮಾಡ್ತಾರೆ, ತಾವು ಬಯಸಿದ್ದನ್ನು ಕೊಂಡುಕೊಂಡು ಆಸ್ತಿ ಮಾಡಿ ಜೀವನದಲ್ಲಿ ಸುಖ ಅನುಭವಿಸುತ್ತಾರೆ. ಅದಕ್ಕಾಗಿ ನಾವು ಮೊದಲು ನೋಡಬೇಕಾಗಿದ್ದು ಯಾವುದು? ಯಾಕಂದರೆ ಯಾವುದಕ್ಕೂ ಒಂದು ಆರಂಭ ಬೇಕಲ್ಲ, ಆರಂಭ ಬೇಕು. ಆರಂಭ ಯಾವ ರೀತಿ ಇರುತ್ತದೆ? ಅದಕ್ಕೆ ನಾವು ಗೆರೆಗಳಿರುತ್ತೆ, ಭಾಗ್ಯರೇಖೆ ಇರುತ್ತೆ, ಹೃದಯ ರೇಖೆ ಇರುತ್ತದೆ, ಜ್ಞಾನರೇಖೆ ಇರುತ್ತೆ, ಆಯುಷ ರೇಖೆ ಇರುತ್ತದೆ. ಇದಲ್ಲದೆ ನಮ್ಮ ಪರ್ವಗಳಿರ್ತವೆ. ಇದೆಲ್ಲವನ್ನು ನಾವು ನೋಡಬೇಕಾಗುತ್ತೆ. ಆದ್ದರಿಂದ ಒಂದು ಆರಂಭದಿಂದ ಈಗ ನಾವು ಇದಕ್ಕೆ ಬೇಕಾದಂತಹ ಭಾಗ್ಯರೇಖೆಯನ್ನು ನೋಡೋಣ. ಅದಕ್ಕಿಂತ ಮೊದಲು ಇದರಲ್ಲಿ ಕೊಟ್ಟಿರುವ ನಿಮಗೆ ನಿಮ್ಮ ಭವಿಷ್ಯವನ್ನು ತಿಳಿಯುವಂತಹ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರಿದರೆ ನೀವು ನಿಮ್ಮ ಭವಿಷ್ಯವನ್ನು ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ. ಹಾಗೆ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವ ಇಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ನಿಮಗೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ಸು ಆಗ್ತೀರಿ. ಎಲ್ಲ ವೀಡಿಯೋಗಳನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ಭಾಗ್ಯರೇಖೆ ನಿಮಗೆ ಗೊತ್ತಿದೆ ನೋಡಿ. ಇಲ್ಲೇ ಸಾಮಾನ್ಯ ಇಲ್ಲಿಂದ ಬಂದಿರುತ್ತೆ, ಕೆಲವರು ಇಲ್ಲಿಂದ ಬರುತ್ತೆ, ಕೆಲವರು ಇಲ್ಲಿಂದ ಬರುತ್ತೆ, ಕೆಲವು ಚಂದ್ರ ಪರ್ವದಿಂದ ಬರುತ್ತೆ, ಕೆಲವು ಕೇತು ಪರ್ವದಿಂದ ಬರುತ್ತೆ. ಹೀಗೆ ಬಂದಿದ್ದರೆ ಆ ಭಾಗ್ಯರೇಖೆ ಹೀಗೆ ನೇರವಾಗಿ ಯಾವ ಅಡೆತಡೆಯೂ ಇಲ್ಲದೆ ನೇರವಾಗಿ ಸಾಗಿ ಅದು ಶನಿ ಪರ್ವವನ್ನು ತಾಕಿದ್ದರೆ, ಅದಕ್ಕೆ ಯಾವುದೇ ಅಡ್ಡಗೆರೆಗಳು ಅಥವಾ ಮಧ್ಯ ತುಂಡಾಗಿ ಇರದಿದ್ದರೆ
ಅದರಲ್ಲಿ ಯಾವ ಅಡ್ಡಗೆರೆಗಳು ಇರಬಾರ್ದು. ಇಲ್ಲಿ ಯಾವುದೇ ಅಡ್ಡಗೆರೆಗಳಿಲ್ಲದೆ ಯಾವುದೇ ಕಡೆ ತುಂಡಾಗದೆ ನೇರವಾಗಿ ಎದ್ದು ಕಾಣುವಂತೆ ಒಂದೇ ರೇಖೆಯಾಗಿ ಮೇಲಕ್ಕೆ ಬಂದು ಶನಿಪರ್ವವನ್ನು ಸೇರಿದ್ದರೆ ಅಂತಹ ವ್ಯಕ್ತಿಗಳ ಜೀವನದಲ್ಲಿ ನೆಮ್ಮದಿ, ಸಂತೋಷ, ಸುಖ ಎಲ್ಲವೂ ಆಗಾಗ್ಗೆ ಬಂದು ಹೋಗುತ್ತಿರುತ್ತದೆ. ಜೀವನ ಇನ್ನೇನು ಯಶಸ್ಸಿದರ ಸೇರಿತು ಎನ್ನುವಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಬಂದು ಕಾಡಲಾರಂಭಿಸುತ್ತದೆ. ಕೆಲವರಲ್ಲಿ ಭಾಗ್ಯರೇಖೆ ತುಂಡಾಗದೇ ಇದ್ದರೂ ಸಮಸ್ಯೆಗಳು ಕಾಡುವುದುಂಟು. ಆಗ ಸೂರ್ಯಪರ್ವವನ್ನು ಪರಿಶೀಲಿಸಬೇಕು. ನಿಮಗೆ ಸೂರ್ಯಪರ್ವ ಅಂದರೆ ನೋಡಿ, ಇದು ಸೂರ್ಯಪರ್ವ, ಈ ಉಂಗುರ ಬೆರಳ ಕೆಳಗಿರುವುದೇ ಸೂರ್ಯಪರ್ವ. ಸೂರ್ಯಪರ್ವ ಮತ್ತು ಸೂರ್ಯರೇಖೆ, ಸೂರ್ಯಪರ್ವ ಮತ್ತು ಸೂರ್ಯರೇಖೆ, ಇದು ಸೂರ್ಯರೇಖೆ. ಸೂರ್ಯರೇಖೆ ಅಂದರೆ ಭಾಗ್ಯರೇಖೆ ತುಂಡಾಗದೇ ಇದ್ದರೂ ಸಮಸ್ಯೆಗಳು ಕಾಡುವುದುಂಟು. ಆಗ ಸೂರ್ಯ ಪರ್ವವನ್ನು ಪರಿಶೀಲಿಸಬೇಕು. ಸೂರ್ಯಪರ್ವ ಮತ್ತು ಸೂರ್ಯರೇಖೆಗೆ ಸಹಕಾರ ಇದ್ದಾಗ, ಅಂದರೆ ಇದೂ ಚೆನ್ನಾಗಿದ್ದು ಈ ಸೂರ್ಯರೇಖೆಯೂ ಚೆನ್ನಾಗಿದ್ದರೆ ಜೀವನದಲ್ಲಿ ಅದೃಷ್ಟ ತರುವಲ್ಲಿ ಮುಖ್ಯ ಸೂಚಕವಾಗಿರುತ್ತದೆ. ಅಂದರೆ ಭಾಗ್ಯರೇಖೆಯಷ್ಟೇ ಈ ರೇಖೆಯು, ಈ ಭಾಗ್ಯರೇಖೆಯಷ್ಟೇ ಈ ಸೂರ್ಯರೇಖೆಯು ಅವರಿಗೆ ಅದೃಷ್ಟವನ್ನು ತಂದುಕೊಡುವಂತಹ ಮುಖ್ಯ ಚಿಹ್ನೆಯಾಗಿದೆ ಎಂಬುದನ್ನು ತಿಳ್ಕೋಬೇಕು. ಭಾಗ್ಯರೇಖೆ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಅದು ಆದರೂ ಸಹ ಕೆಲವೊಮ್ಮೆ ಜೀವನದಲ್ಲಿ ನೀವು ಅಂದುಕೊಂಡಿರದಂತಹ ರೀತಿಯಲ್ಲಿ ಸಮಸ್ಯೆಗಳು ಎದುರಾಗಬಹುದು. ಆಗ ಸೂರ್ಯರೇಖೆ ಮತ್ತು ಸೂರ್ಯಪರ್ವ ಚೆನ್ನಾಗಿದ್ದರೆ, ಈ ಸೂರ್ಯಪರ್ವ ಮತ್ತು ಸೂರ್ಯ ಚೆನ್ನಾಗಿದ್ದರೆ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ. ಉತ್ತಮವಾದಂತಹ ಅದೃಷ್ಟವಂತರು ಅಂತಹ ಚಿಹ್ನೆ ಇದ್ದವರಿಗೆ ಕರೆಯಬಹುದು. ಸೂರ್ಯರೇಖೆ ಹೀಗೆ ಒಂದೇ ಆಗಿ ಯಾವ ಅಡೆತಡೆಯೂ ಇಲ್ಲದೆ, ಹೀಗೆ ಒಂದೇ ಯಾವುದೇ ಅಡೆತಡೆ ಇಲ್ಲದೆ ಸೂರ್ಯರೇಖೆ ಸೂರ್ಯಪರ್ವದಲ್ಲಿ ಬೆಳೆದಿದ್ದರೆ ಅವರ ಜೀವನ ಎಲ್ಲ ರೀತಿಯಿಂದಲೂ ಆನಂದದಾಯಕವಾಗಿರುತ್ತದೆ. ಸೂರ್ಯಪರ್ವ ಉನ್ನತವಾಗಿರಬೇಕು. ಈ ಸೂರ್ಯಪರ್ವ ಉನ್ನತವಾಗಿರಬೇಕು. ಆಗ ಮಾತ್ರ ಅದರ ಪೂರ್ಣ ಫಲ ಅನುಭವಿಸಲು ಸಾಧ್ಯ. ಸೂರ್ಯರೇಖೆ ಚೆನ್ನಾಗಿದ್ದು ಸೂರ್ಯಪರ್ವವು ಉನ್ನತವಾಗಿದ್ದರೆ ಅವರು ಕಲೆ, ಸಾಹಿತ್ಯ, ನೃತ್ಯ ಮುಂತಾದವುಗಳಲ್ಲಿ ಯಶಸ್ವಿಯಾಗಿ ಜೀವನವು ಸಂತೋಷದಾಯಕವಾಗಿರುತ್ತದೆ. ಯಾವಾಗ ಭಾಗ್ಯರೇಖೆಯೂ ಚೆನ್ನಾಗಿದ್ದರೆ ಆರ್ಥಿಕವಾಗಿಯೂ ಮತ್ತು ಸಾಮಾಜಿಕವಾಗಿಯೂ ಉನ್ನತ ಸ್ಥಾನಕ್ಕೇರುತ್ತಾರೆ. ಅವರ ಜೀವನ ಹಣ ಮತ್ತು ಗೌರವಗಳಿಂದ ಹೆಚ್ಚು ಸಂತೋಷ ಅನುಭವಿಸುವಂತಾಗುತ್ತದೆ. ಭಾಗ್ಯರೇಖೆ ಚೆನ್ನಾಗಿದ್ದು ಸೂರ್ಯರೇಖೆ ಮತ್ತು ಸೂರ್ಯಪರ್ವವು ಚೆನ್ನಾಗಿದ್ದರೆ ಅವರ ಜೀವನ ಹಣಕಾಸಿನ ವಿಷಯದಲ್ಲಾಗಲಿ ಸಾಮಾಜಿಕ ಗೌರವ ಸ್ಥಾನಮಾನಗಳಿಗಾಗಲಿ ಅವರನ್ನು ಹುಡುಕಿಕೊಂಡು ಬರುತ್ತದೆ ಎಂಬುದು. ಆದುದರಿಂದ ಇಂತಹ ಹಸ್ತಗಳಿರುವನ್ನು ಲಕ್ಕಿ ಪಾಮ್ ಅಂದರೆ ಲಕ್ಕಿ ಹ್ಯಾಂಡ್ ಅಂತ ನಾವು ಹೇಳಬಹುದು. ಬುಧಪರ್ವವನ್ನು ನೋಡೋಣ. ಈಗ ಬುಧಪರ್ವ ನಿಮಗೆ ಗೊತ್ತು, ಕಿರಿಬೆರಳ ಕೆಳಗೆ ಇರುವುದೇ ಬುಧಪರ್ವ. ಬುಧಪರ್ವದಲ್ಲಿ ಬುಧರೇಖೆ ಅಥವಾ ಭುಜರೇಖೆ ಅಥವಾ ನೋಡಿ ಇದರಿಂದ ಎಲ್ಲಿಂದ ಆಯುಷ ರೇಖೆಯಿಂದ ಹೊರಟಂತಹ ಬುಧಪರ್ವ ಅಥವಾ ವಿಜಯರೇಖೆ ಅಥವಾ ಹೊರಟ ಬುಧಪರ್ವ ಸೇರಿದ್ದರೆ, ಹಾಗೂ ಮೊದಲು ಹೇಳಿದಂತೆ ಭಾಗ್ಯರೇಖೆ ಮತ್ತು ಸೂರ್ಯರೇಖೆ ಉತ್ತಮವಾಗಿದ್ದರೆ, ಈಗ ಮೂರನೇದು ನಾವು ಹೇಳ್ತಾ ಇರೋದು ಭಾಗ್ಯರೇಖೆ ಚೆನ್ನಾಗಿದ್ದು ಆದರೂ ಅದೇ ರೀತಿ ಸೂರ್ಯಪರ್ವವು ಸೂರ್ಯರೇಖೆಯು ಚೆನ್ನಾಗಿದ್ದು
ಬುಧ ರೇಖೆ ಅಥವಾ ಬುಧ ಪರ್ವವು ಚೆನ್ನಾಗಿದ್ದರೆ 3 ಅದೃಷ್ಟಗಳು ಅವರಿಗೆ ಬಯಸಿರದಂತಹ ಅದೃಷ್ಟಗಳು ಹಲವು ದಾರಿಯಿಂದ ಬಂದು ಸೇರುವುದು. ಅವರಿಗೆ ಹಲವು ದಾರಿಯಿಂದ ಹೀಗೆ ಇದು ಚೆನ್ನಾಗಿದ್ದು ಅವರಿಗೆ ಅವರು ಬಯಸಿರದಂತಹ ರೀತಿಯಲ್ಲಿ ಹಲವು ದಾರಿಗಳಿಂದ ಹಣಕಾಸಿನ ನೆರವು, ಹಣಕಾಸು, ಕೀರ್ತಿ, ಸಾಮಾಜಿಕವಾದ ಸ್ಥಾನಮಾನಗಳು ಎಲ್ಲವೂ ಬಂದು ಸೇರಲಿದೆ. ಅವರಿಗೆ ಗೌರವ ಸನ್ಮಾನಗಳು ನಡೆಯುತ್ತಲೇ ಇರುತ್ತದೆ. ಅವರ ಪ್ರತಿಭೆಯಿಂದ ಪ್ರಸಿದ್ಧರಾಗುತ್ತಾರೆ. ಇಂತಹ ಹಸ್ತಗಳನ್ನು ಅತ್ಯುತ್ತಮ ಹಸ್ತ ಎಂದು ಹೇಳಬಹುದು. ಈಗ ನಾನು ಹೇಳಿದೆ ಇದು ಚೆನ್ನಾಗಿದ್ದರೆ ಅತ್ಯುತ್ತಮ ಹಸ್ತ ಅಂತ ನಾವು ಹೇಳಬಹುದು. ಈಗ ನೋಡಿ, ಈಗ ನಾವು 2 ಹೇಳಿದ್ವಿ. ಈಗ ಭಾಗ್ಯರೇಖೆ ಮತ್ತು ಇದನ್ನು ಹೇಳಿದ್ದೀವಿ. ಈಗ ಟ್ರಯಾಂಗಲ್ ನೋಡಿ, ಅದೇ ಟ್ರಯಾಂಗಲ್, ಈ ರೇಖೆ ಇದು ಟ್ರಯಾಂಗಲ್. ಇದನ್ನು ಮನಿ ಟ್ರಯಾಂಗಲ್ ಅಂತ ಹೇಳ್ತೇವೆ. ಇದು ಸಹ ಈ ಮನಿ ಟ್ರಯಾಂಗಲ್ ಚೆನ್ನಾಗಿದ್ದರೆ ಅದು ಎಷ್ಟು ವಿಶಾಲವಾಗಿರುತ್ತದೋ ಅಷ್ಟು ಅವರಿಗೆ ಉತ್ತಮವಾದಂತಹ ಅದೃಷ್ಟಗಳು ತಂದುಕೊಡಲಿದೆ. ವಿಜಯರೇಖೆ, ಜ್ಞಾನರೇಖೆ ಮತ್ತು ಭಾಗ್ಯರೇಖೆಗಳಿಂದ ಏರ್ಪಡುವ ತ್ರಿಕೋಣ. ಈ ಭಾಗ್ಯರೇಖೆ, ಈ ಬುಧರೇಖೆ, ಈ ಜ್ಞಾನರೇಖೆಗಳ ಮಧ್ಯೆ ಬಂದಿರುವ ಈ ತ್ರಿಕೋಣ ಎಷ್ಟು ದೊಡ್ಡದಾಗಿರುತ್ತದೋ, ವಿಶಾಲವಾಗಿರುತ್ತದೋ ಅದನ್ನು ನೋಡಿ ಅವರ ಆರ್ಥಿಕ ಸ್ಥಿತಿಗತಿಯನ್ನು ನಾವು ತಿಳಿಯಬಹುದು. ಅಂತಹ ಹಸ್ತಗಳನ್ನು ಹೆಚ್ಚು ವಿಶಾಲವಾಗಿದ್ದಂತಹ ತ್ರಿಕೋಣವು ಅವರ ಆರ್ಥಿಕ ಸ್ಥಿತಿ ಹೆಚ್ಚಾಗಿರುವಂತೆಯೂ ಎಲ್ಲ ರೀತಿಯ ಸುಖ ಸೌಲಭ್ಯಗಳು ಅವರಿಗೆ ದೊರೆಯುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಅಂದರೆ ಈ ಟ್ರಯಾಂಗಲ್ ದೊಡ್ಡದಾಗಿತ್ತು, ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ಅವರು ಆರ್ಥಿಕ ಸ್ಥಿತಿಯಲ್ಲಿ ಮುಂದುವರೆದಿರುತ್ತಾರೆ. ಹಾಗೆಯೇ ಅದು ಸಣ್ಣದಾದಷ್ಟು ಅವರ ಆರ್ಥಿಕ ಸ್ಥಿತಿಯು ಕುಗ್ಗುತ್ತಾ ಬರುತ್ತದೆ ಎಂಬುದರ ಸೂಚನೆ. ಒಬ್ಬ ಪರಿಪೂರ್ಣವಾದ ಅದೃಷ್ಟವಂತನ ಹಸ್ತವನ್ನು ನೋಡುವಾಗ ಅವರ ಬೆರಳುಗಳ ಉದ್ದ, ಗಾತ್ರ ಹಾಗೂ ಗುರು ಮತ್ತು ಬುಧ ಪರ್ವಗಳನ್ನು ಕೂಡ ಗಮನಿಸಬೇಕಾಗುತ್ತದೆ. ಯಾವುದೇ ಒಬ್ಬ ವ್ಯಕ್ತಿಯ ಹಸ್ತವನ್ನು ನೋಡುವಾಗ ಬರೀ ಹಸ್ತ ಮಾತ್ರ ನೋಡಲು ಸಾಲದು. ಈ ಬೆರಳುಗಳ ಉದ್ದ, ಗಾತ್ರ ಮತ್ತು ಪರ್ವಗಳು, ಗುರುಪರ್ವ ನಿಮ್ಗೆ ಗೊತ್ತು, ಬುಧ ಪರ್ವಗಳನ್ನು ಕೂಡ ಗಮನಿಸಬೇಕು. ಯಾವುದಾದರೂ ಬೆರಳು ಸಾಮಾನ್ಯಕ್ಕಿಂತ ಗಿಡ್ಡವಾಗಿದ್ದರೆ ಅವರ ಜೀವನದಲ್ಲಿ ಯಶಸ್ಸು ಕ್ಷೀಣಿಸುತ್ತದೆ. ಹಾಗೆಯೇ ಪರ್ವಗಳು ಉತ್ತಮವಾಗಿ ಉಬ್ಬಿದಂತೆ ಇಲ್ಲದೇ ಇದ್ದರೂ ಅವರ ಜೀವನದ ಯಶಸ್ಸು ಕುಂಠಿತವಾಗಬಹುದು. ಅಂದರೆ ಈ ಪರ್ವಗಳು ಉಬ್ಬಿದಂತಿಲ್ಲದಿದ್ದರೆ, ಅದು ತಗ್ಗಾಗಿದ್ದರೆ, ಯಾವ ಪರ್ವ ನಾನು ಹೇಳಿದ್ನಲ್ಲ, ಈ ಗುರುಪರ್ವ, ಈ ಬುಧ ಪರ್ವ, ಎಲ್ಲ ಪರ್ವನೂ ಅಷ್ಟೇ, ಈ ಪರ್ವ ಎಲ್ಲ ಪರ್ವಗಳು ಉಬ್ಬಿದ್ದಾಗಲೇ ಅವರಿಗೆ ಸರಿಯಾದ ರೀತಿಯಲ್ಲಿ ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಅಭಿವೃದ್ಧಿಯತ್ತ ಸಾಗಲು ಸಾಧ್ಯ. ಇದು ಹೇಳಿದ ಬೆರಳುಗಳು, ಯಾವುದಾದ್ರೂ ಒಂದು ಬೆರಳು ತುಂಬ ಗಿಡ್ಡವಾಗಿದ್ದರೆ ಅಥವಾ ಯಾವುದಾದರೂ ಪರ್ವ ತಗ್ಗಾಗಿದ್ದರೆ, ಅದರಲ್ಲೂ ಮುಖ್ಯವಾಗಿ ಗುರುಪರ್ವ ಮತ್ತು ಬುಧಪರ್ವ ತಗ್ಗಾಗಿದ್ದರೆ ಅವರಿಗೆ ಜೀವನದಲ್ಲಿ ಯಶಸ್ಸು ಕುಂಠಿತವಾಗುತ್ತದೆ. ಆದುದರಿಂದ ಪ್ರತಿಯೊಬ್ಬ ಹಸ್ತವನ್ನು ನೋಡುವಾಗ ಆರ್ಥಿಕ ಸಮಸ್ಯೆಗಳನ್ನು ಹೇಳುವ ಮೊದಲು ಮೇಲೆ ಹೇಳಿದಂತಹ ಎಲ್ಲ ಲಕ್ಷಣಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಹಾಗೂ ಯಶಸ್ವಿಯಾಗಿ ಪ್ರಯತ್ನಿಸುವುದು ಅತಿ ಮುಖ್ಯ. ಬಾಳಿನ ಯಶಸ್ಸಿಗೆ ನನ್ನ ಹಸ್ತದಲ್ಲಿ ರೇಖೆಗಳಿವೆ, ನನ್ನ ಪರ್ವಗಳು ಉಬ್ಬಿದಂತಿದೆ, ನಾನು ಭಾಗ್ಯರೇಖೆ ಚೆನ್ನಾಗಿದೆ,
ಸೂರ್ಯರೇಖೆ ಚೆನ್ನಾಗಿದೆ, ನನ್ನ ಬುಧರೇಖೆಯೂ ಚೆನ್ನಾಗಿದೆ, ನಾನು ಆರ್ಥಿಕವಾಗಿ ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡಿ ಜೀವನದಲ್ಲಿ ಮುಂದುವರಿಯುತ್ತೇನೆ ಎಂದು ತಿಳಿದುಕೊಂಡು ಸುಮ್ಮನೆ ಇದ್ದು ಬಿಟ್ಟರೆ ಅವರು ಯಾವುದೇ ಕೆಲಸ ಮಾಡದೆ ಯಶಸ್ವಿಯಾಗದೆ ಹಣ ಇಲ್ಲದೆ ಸೊರಗಿ ಅವರು ಬಡತನದಲ್ಲಿಯೇ ಜೀವನ ಕಳೆಯಬೇಕಾಗುತ್ತದೆ. ಆದುದರಿಂದ ಯಾವುದೇ ಲಕ್ಷಣಗಳಿದ್ದರೂ, ಎಂತಹ ಉತ್ತಮವಾದ ಲಕ್ಕಿ ಹಸ್ತಗಳಿದ್ದರೂ ಸಹ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಕ್ರಮವರಿತು ಮಾಡಿದರೆ ಮಾತ್ರ ಅವರಿಗೆ ಯಶಸ್ಸು ಕಾಣಲು ಸಾಧ್ಯ ಎಂಬುದನ್ನು ಮರೆಯಬಾರದು. ಹೀಗೆ ನೋಡಿ, ಪರ್ವಗಳನ್ನು ಹೇಳುವಾಗ ನಿಮ್ಮ ಪರ್ವಗಳಲ್ಲಿ ಯಾವುದನ್ನು ಹೇಳುವಾಗ ನಾವು ಏನಂತ ತಿಳ್ಕೊಳ್ತೀವಿ, ನಿಮ್ಮ ಪರ್ವಗಳಲ್ಲಿ ನಿಮ್ಮ ಇಂಥ ಪರ್ವಗಳು ಎಲ್ಲವೂ ನಾವು ಗಮನಿಸಬೇಕಾಗುತ್ತದೆ. ಹೀಗೆ ಎಲ್ಲವನ್ನೂ ಗಮನಿಸಿ ನಾವು ಭವಿಷ್ಯ ನೋಡಿದಾಗ ಮಾತ್ರ ಸತ್ಯ ಆಗುತ್ತೆ. ನನ್ನ ಹಸ್ತದಲ್ಲಿ ಇಂಥ ರೇಖೆ ಇದೆ, ಇಂತಹ ಚಿಹ್ನೆ ಇದೆ ಅಂದರೆ ಅದರಿಂದ ಉಪಯೋಗವಿಲ್ಲ. ಆದರೆ ಅದಕ್ಕೆ ತಕ್ಕಂತೆ ಪರ್ವಗಳನ್ನು ನೋಡಬೇಕಾಗುತ್ತೆ. ಪರ್ವಗಳಲ್ಲಿ ಕಂಡುಬರುವಂತಹ ವಿಷಯಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಅಂದರೆ ಪರ್ವ ಇದೆ ನೋಡಿ, ಬುಧ ಪರ್ವ, ಸೂರ್ಯ ಪರ್ವ, ಇದು ಶನಿ ಪರ್ವ, ಈ ಗುರು ಪರ್ವ, ಮಂಗಳ 2, ಇದು ವಿಶಾಲವಾದಂತಹ ಶುಕ್ರ ಪರ್ವ, ಇದು ಕೇತು ಪರ್ವ ಇಲ್ಲಿ ಬರುತ್ತೆ, ಇದು ವಿಶಾಲವಾದಂತಹ ಚಂದ್ರ ಪರ್ವ, ಇದು ಮಂಗಳ 1, ಇಲ್ಲಿ ಒಂದು ಪರ್ವ ಇದೆ. ಅದಕ್ಕೆ ನಾವು ಏನಂತೀವಿ, ದೇವಪರ್ವ ಅಂತೀವಿ, ಇಲ್ಲದಿದ್ದರೆ ರಾಹು ಪರ್ವ ಅಂತೀವಿ ಇಲ್ಲಿ. ಹೀಗೆ ಪರ್ವಗಳು ಉನ್ನತವಾಗಿದ್ದಷ್ಟು ಅದರ ಫಲಗಳು ಚೆನ್ನಾಗಿದೆ ಎಂಬುದನ್ನು ತಿಳಿಸ್ಕೊಡ್ಬೇಕು. ಈಗ ನೋಡಿ, ಇದು ಮಂಗಳ 1 ಇದ್ದಿದ್ದರೆ ಪಿತ್ರಾರ್ಜಿತವಾದ ಆಸ್ತಿ. ಇಲ್ಲಿ ಮಂಗಳ 2 ಇದ್ದರೆ ಅದಕ್ಕೇನು ಹೇಳುತ್ತಂದರೆ ಅವರಿಗೆ ಧೈರ್ಯ ಎಷ್ಟು, ಸಾಹಸ ಕಾರ್ಯಗಳಲ್ಲಿ ತೊಡಗುವುದು ಹೆಚ್ಚು ಒಳ್ಳೆಯದು. ಅಂತಹ ಕೆಲಸಗಳಲ್ಲಿ ಅವರಿಗೆ ಉತ್ತಮವಾದಂತಹ ಅಭಿವೃದ್ಧಿ ಕಾಣಲು ಸಾಧ್ಯ. ಶುಕ್ರ ಪರ್ವದಲ್ಲಿ ಫ್ಯಾಮಿಲಿ ಚೆನ್ನಾಗಿರುತ್ತೆ, ಮಕ್ಕಳು ಚೆನ್ನಾಗಿರುತ್ತೆ, ದಾಂಪತ್ಯ ಜೀವನ ಚೆನ್ನಾಗಿರುತ್ತದೆ. ಇದು ವಿದೇಶದೊಂದಿಗೆ ಸಂಬಂಧ ಇಟ್ಟುಕೊಂಡು ವ್ಯಾಪಾರ ವ್ಯವಹಾರದಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ. ಇದು ನಮ್ಮ ಪಾಂಡಿತ್ಯವನ್ನು ತಿಳಿಸುತ್ತದೆ, ಇದು ನಮ್ಮ ಆರೋಗ್ಯ ಮತ್ತು ಪಾಂಡಿತ್ಯವನ್ನು, ಇದು ನಮ್ಮ ಉನ್ನತಿಯನ್ನು ತಿಳಿಸುತ್ತದೆ, ಇದು ವ್ಯಾಪಾರ ವ್ಯವಹಾರಗಳನ್ನು ತಿಳಿಸುತ್ತದೆ, ಇದು ನಮ್ಮ ಸಂಶೋಧನೆಯ ಫಲವನ್ನು ತಿಳಿಸುತ್ತದೆ, ಇದು ನಮ್ಮ ಜೀವನದಲ್ಲಿ ಬರಬಹುದಾದ ಎಲ್ಲ ರೀತಿಯ ಸುಖ ಸೌಲಭ್ಯಗಳ ಬಗ್ಗೆ ತಿಳಿಸುತ್ತದೆ. ಹೀಗೆ ಒಂದೊಂದು ಪರ್ವಗಳ ಬಗ್ಗೆಯೂ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಅದನ್ನೆಲ್ಲವನ್ನೂ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರೋದ್ರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ. ಇನ್ನೂ ತುಂಬ ಜನರು ತಮ್ಮ ಹಸ್ತಗಳನ್ನು ನೋಡಿ ಭವಿಷ್ಯ ತಿಳಿದುಕೊಳ್ಳಲು ಆಸಕ್ತಿ ತೋರಿಸುತ್ತಿದ್ದಾರೆ. ಅಂಥವರಿಗಾಗಿ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳುವಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ. ಅದಕ್ಕಾಗಿ ಯಾರಿಗೂ ಆಸಕ್ತಿ ಮತ್ತು ನಂಬಿಕೆ ಇರುವವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.